ನಮಸ್ತೆ ವೀಕ್ಷಕರೇ, ಬಿ ಸಿ ವೆಹಿಕಲ್ ಸೇಲ್ಸ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಾಡಿ ಡೀಟೇಲ್ಸು ಬೇಕು ಅಂದರೆ ನನ್ನ ಕೆಳಗಡೆ ನನ್ನ ಟೈಟಲ್ನಲ್ಲಿ ನನ್ನ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತಲ್ಲ, ಟೈಟಲ್ನಲ್ಲಿ ಓನರ್ ನಂಬರ್ ಅಂತ ಹಾಕಿರ್ತೀನಿ. ಆ ಓನರ್ ನಂಬರ್ಗೆ ನೀವು ಕರೆ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತೊಗೋಬೋದು. ಆಮೇಲೆ ಸ್ನೇಹಿತರೆ, ನಿಮ್ಮದು ಗಾಡಿ ಇದೇ ರೀತಿ ಮಾರಾಟಕ್ಕೆ ಏನಾದರೂ ಇದ್ದರೆ ಆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ ನಂಬರು, ಆ ನಂಬರ್ಗೆ ನನ್ನ ವಾಟ್ಸಪ್ ಇರುತ್ತೆ. ವಾಟ್ಸಪ್ಗೆ ನಿಮ್ಮ ಗಾಡಿ ಫೋಟೋ ಹಾಕಿ, ನಾನು ಆಮೇಲೆ ನಿಮಗೆ ರಿಪ್ಲೈ ಮಾಡಿ ಕಾಲ್ ಮಾಡ್ತೀನಿ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ಕಾಲ್ ಮಾಡಿದ್ರು ಕೂಡ ನಾನು ಕಾಲ್ ಪಿಕಪ್ ಮಾಡೋದಿಲ್ಲ, ರಿಸೀವ್ ಮಾಡೋದಿಲ್ಲ. ಓಕೆ, ಇವಾಗ ಏನು ಹಾಕಿರೋದು ಗಾಡಿ ಡೀಟೇಲ್ಸ್ ಇದೆಯಲ್ಲ, ಆ ಗಾಡಿ ಓನರ್ಗೆ ಒಂದು ಕಾಲ್ ಮಾಡಿದ್ದು ಆಡಿಯೋ ಇದೆ. ಆಡಿಯೋ ಈಗ ಹಾಕ್ತೀನಿ ಬನ್ನಿ ಸ್ನೇಹಿತರೆ. ಹಲೋ, ಹಾಂ ಸರ್. ಇದು ಹಾಕಿರಲ್ಲ ಫೋಟೋ ರೀ ಗಾಡಿ, ಇದು ಟ್ರ್ಯಾಕ್ಟರ್ದು. ಹಾಂ ರೀ. ಅದ್ರದ್ದು ಏನಂದ ರೀ ಮಾಡಲ್ಲ? ಮಾಡಲ್ಲ 2025 ರೀ. ಈಗ 2 ತಿಂಗಳು ಆಯ್ತು ರೀ ತಂದು. 2025 2 ತಿಂಗಳು ಆಯ್ತಂದ ರೀ? ಹಾಂ ರೀ, ಈಗ 2 ತಿಂಗಳು ಆಯ್ತು ರೀ. ಹಾಂ ಅಂದ್ರೆ ಎಷ್ಟು ಹೊಡೆದ ಕಿಲೋಮೀಟ್ರ್? ಕಿಲೋಮೀಟ್ರ್ 360 ಉಳಿದೈತೆ ರೀ. 360 ರೀ? ಹಾಂ ರೀ. ಎಷ್ಟು ಹಚ್ಚಿದೆ ರೀ? ಅದು 50 HP ರೀ. ಗಾಡಿ ಯಾವ್ದು ರೀ ಇದು ಟ್ರ್ಯಾಕ್ಟ್ರ್? ಸೋನಾಲಿಕ್ 47 ರೀ. ಯಾವ್ದು ರೀ? 47 ರೀ, ಸೋನಾಲಿಕ್. 47 ರೀ? ಹಾಂ ರೀ. ಇಂಜನ್ದು ಹೆಂಗೆ ಅದಾವ ರೀ ಟೈರ್ ಹೊಸ ಅದಾವ ರೀ, ಈಗ ಜಸ್ಟ್. ಹೌದಾ ರೀ? ಹಾಂ ರೀ. ಏನು ಇಂಜನ್ ಒಂದೇ ಕೊಡ್ತೀರಾ ನಾವು ಡ್ರೈವಿಂಗ್ ಕೊಡ್ತೀರಾ? ಎಲ್ಲ ಸಕಟ್ ಸಾಮಾನು ಅದಾವ ರೀ ಒಟ್ಟು. ಯಾವ್ಯಾವ ಸಾಮಾನು ಅದಾವ ರೀ? ಟೇಲರ, ರೂಟ್ರ, ನೇಗಲ, ಮಡಿಕೆ, ಹಸ್ರಾತಿ, ಕಿರ್ಗುಂಟಿ, ಕತ್ರಿ ಕೂಡ ಎಲ್ಲ ಅಷ್ಟು ಕೊಡ್ತೀರಾ? ಹಾಂ ರೀ, ಒಟ್ಟು ಬಿತ್ತುದಿಂದ. ಹಾಂ ಗಾಡಿ ಏನು ಎಲ್ಲ ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಅದ ರೀ? ಹಾಂ, ಇನ್ಸೂರೆನ್ಸ್ ಚಾಲೂನು ಐತೆ ರೀ. ಈಗ ತಂದು 2 ತಿಂಗಳು ಆಯ್ತು ರೀ. ಹಾಂ ಹಾಂ ರೀ. ಮತ್ತು ಏನಾದರೂ ಎಕ್ಸ್ಟ್ರಾ ಅದು ಗಾಡಿಗೆ ಏನು ಹಾಕಿರ ಇಲ್ಲಲ್ಲ? ಏನೂ ಇಲ್ಲ ರೀ, ಅದಕ್ಕೆ ಹೆಂಗೈತೆ ಹಂಗೈತೆ ರೀ. ಶೋರೂಮ್ದಿಂದ ಬಂದೈತೆ ಹಂಗೈತೆ ರೀ. ಸರ್ ಇದೇನು ಶೋರೂಮ್ ಅಂದ್ರೆ ಹಂಗೆ ರೀ? ಹಾಂ ರೀ. ಎಲ್ಲಿ ಬರುತ್ತೆ ಲೊಕೇಶನ್ ರೀ? ಲೊಕೇಶನ್ ಬಿಜಾಪುರ ಜಿಲ್ಲಾ ರೀ, ತೆಕೋಟ ತಾಲೂಕು ರೀ, ತಾಜ್ಪುರ. ಹೌದು ರೀ? ಹಾಂ. ಏನು ಆಗ್ತೀರಿ ರೇಟ್ 14 ರೀ. 14 ರೀ? ಹಾಂ, 14,50,00,000, 50,000. ಅದ್ರಾಗ ಏನು ಎಲ್ಲ ಸಾಮಾನು ಬರೋಲ್ಲ ರೀ? ಹಾಂ, ಎಲ್ಲ ಸಾಮಾನು ರೀ. ಏನು ಆತು ಏನು ಇದು ಅಟ್ಟಿಗೆ ಅದಾವ ರೀ? ಆತದೆ ರೀ, ಒಂದು 10-20,000 ರೂಪಾಯಿ ಹೆಚ್ಚು ಕಮ್ಮಿ ಆತದೆ ರೀ. ಹೌದಾ ರೀ? ಹಾಂ ರೀ. ನಿಮ್ದು ನಂಬರ್ ಇದ್ರೆ ಕನ್ನಡ ನಂಬರ್ ಇದೆ ಅಲ್ಲ? ಹಾಂ, ಇದೇ ನಂಬರ್ ರೀ. ಈಗ ಹಾಕ್ತೀನಿ ಕನ್ನಡ ನಂಬರ್. ಹಾಂ. ಇಷ್ಟೊತ್ತೇನು ಗಾಡಿ ಡೀಟೇಲ್ಸ್ ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲ್ನಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲ್ನಲ್ಲಿ ಹಾಕ್ತೀನಿ. ಓಕೆ, ಇಷ್ಟೊತ್ತೇನು ಗಾಡಿ ಡೀಟೇಲ್ಸ್ ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲ್ನಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲ್ನಲ್ಲಿ ಹಾಕ್ತೀನಿ. ಓಕೆ.